ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋದಲ್ಲಿ ಕ್ಯಾರೆಟಲ್ಲಿ ಹಾಲುಬೈ ಅಥವಾ ಕ್ಯಾರೆಟ್ನ ಹಲ್ವಾ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಹಾಗೆ ಕ್ಯಾರೆಟಲ್ಲಿ ಐಸ್ ಕ್ಯಾಂಡಿ ಮಾಡೋದು ಹೇಗೆ ಅನ್ನೋದನ್ನು ಸಹ ನಾನಿವತ್ತು ತೋರಿಸ್ಕೊಡ್ತೀನಿ. ನೋಡಿ, ಈಗ ಒಂದು 3 ಕ್ಯಾರೆಟ್ನ ತೊಗೊಂಡಿದ್ದೀನಿ. ಇದರ ಸಿಪ್ಪೆನ ನಾವು ಹೆರ್ಕೊಳ್ಳೋಣ. ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡುವಾಗ ನಾವು ಏನು ಮಾಡ್ತೀವಿ, ಆದಷ್ಟು ಹೊರಗಿನ ತಿಂಡಿಗಳನ್ನೇ ತಂದುಕೊಡ್ತೀವಿ. ಅದ್ರ ಬದಲು ಈ ರೀತಿ ಮಕ್ಕಳಿಗೆ ನಾವು ಮನೇಲೇ ತಿಂಡಿಗಳನ್ನ ರೆಡಿ ಮಾಡಿ ಕೊಡೋದ್ರಿಂದ ಮಕ್ಕಳ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ. ಹಾಗೆ ಕ್ಯಾರೆಟಿನ ಉಪಯೋಗ ಏನು ಅನ್ನೋದು ಎಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ. ಇದು ಒಂದು ಒಳ್ಳೆಯ ಪೌಷ್ಟಿಕ ಆಹಾರ ಅಂತ ಹೇಳ್ಬೋದು. ಹಾಗೆ ಇದನ್ನು ಸಿಪ್ಪೆ ತೆಗೆದಾದ್ಮೇಲೆ ಈ ರೀತಿ ಉದುರಿಸ್ಕೊಳ್ಳೋಣ. ಇದನ್ನು ಉದುರಿಸ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಫಸ್ಟು ರುಬ್ಕೋಬೇಕಾಗುತ್ತೆ. ಹೊಸದಾಗಿ ಯಾರೆಲ್ಲ ನಮ್ಮ ಈ ಒಂದು ಹೊಸ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೆಲ್ಲರಿಗೂ ನನ್ನದೊಂದು ರಿಕ್ವೆಸ್ಟ್ ಇದೆ. ಅದೇನಪ್ಪ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ನೋಡಿ, ಈಗ ಒಂದು ಮಿಕ್ಸಿ ಜಾರ್ಗೆ ಈ ರೀತಿ ಹಾಕ್ಕೊಂಡು ಫಸ್ಟು ನೀರೇನು ಹಾಕಕ್ಕೆ ಹೋಗಬೇಡಿ, ಹಾಗೆ ನೀವು ರುಬ್ಕೊಳ್ಳಿ. ನೋಡಿ, ಈ ಥರ ಪುಡಿ ಪುಡಿ ಈ ಥರ ಆಗುತ್ತೆ. ಇದಾದಮೇಲೆ ನೀವು ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಫುಲ್ಲು ನುಣ್ಣದಾಗಿ ರುಬ್ಕೋಬೇಕು. ನೋಡಿ, ಈ ರೀತಿ ಪೂರ್ತಿ ನುಣ್ಣಗೆ ಆಗಬೇಕು ಇದು. ಇದಾದಮೇಲೆ ಒಂದು ಪಾತ್ರೆನ ತಗೊಳ್ಳೋಣ. ಇದಕ್ಕೆ ಒಂದು ಒಂದು ಜಾಡ್ರಿ ಇಟ್ಕೊಂಡಿದ್ದೀನಿ. ಈ ಒಂದು ಜಾಡ್ರಿಲಿ ನಾವು ರುಬ್ಕೊಂಡಿರ್ತೀವಲ್ವ ಈ ಒಂದು ಕ್ಯಾರೆಟ್ನ ಮಿಶ್ರಣ, ಇದನ್ನು ಹಾಕಿ ನೀಟಾಗಿ ನಾವು ಹಿಂಡ್ಕೋಬೇಕಾಗುತ್ತೆ. ಯಾಕಂದರೆ ನಮಗೆ ಈ ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಮೇನ್ ಬೇಕಾಗಿರೋದೇನಪ್ಪ ಅಂದರೆ ಇದರ ರಸ ಮಾತ್ರ ನಾವು ತಗೊಳ್ಳೋದು. ಈ ಒಂದು ಕಾರಣಕ್ಕೋಸ್ಕರ ಇದನ್ನು ನೀಟಾಗಿ ಈ ರೀತಿ ನಾವು ಕೈಯಲ್ಲೆಲ್ಲ ಹಿಂಗೆ ಹಿಂಡಿ ಆ ಕ್ಯಾರೆಟ್ನ ಏನು ಕ್ಯಾರೆಟ್ ಬಂದಿರುತ್ತೆ ಅದನ್ನು ತೆಗೆದು ಎತ್ತಿಟ್ಕೊಳ್ಳೋಣ. ರಸನ ಮಾತ್ರ ತಗೋಬೇಕು. ಇದನ್ನು ಎತ್ತಿಟ್ಕೊಂಡು ಮತ್ತೆ ಇನ್ನೂ ಒಂದು ಸತಿ ನಾವು ಇದನ್ನು ರುಬ್ಕೋಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಅದಾದಮೇಲೆ ಮತ್ತೆ ಇದೇ ರೀತಿ ಇದೇ ಒಂದು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನೀಟಾಗಿ ಹಿಂಡ್ಕೋಬೇಕು. ಎಷ್ಟಾಗುತ್ತೆ ಅಷ್ಟು ನಾವು ನೀಟಾಗಿ ಹಿಂಡಾದ್ಮೇಲೆ ಈ ರೀತಿ ನಮಗೆ ಒಂದು ಇದ್ರ ಕ್ಯಾರೆಟ್ನ ರಸ ಸಿಗುತ್ತೆ. ನೋಡಿ, ಇವಾಗ ನಾನು ಇನ್ನೊಂದು ಸತಿ ಹಾಕಿ ರುಬ್ಕೊಂಡು ಹಾಕ್ತಾಯಿದ್ದೀನಿ. ನೀವಿಲ್ಲಿ ನೋಡ್ಬೋದು, ನಾನು ಇದು 2ನೇ ಸತಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮತ್ತೆ ನುಣ್ಣಗೆ ರುಬ್ಕೊಂಡು ಅದರ ಕ್ಯಾರೆಟ್ನ ಒಂದು ರಸನ ತೊಗೊಂಡು ಸೋದಿಸ್ಕೊಳ್ತಾ ಇದ್ದೀನಿ. ನಾನು ನಿಮಗೆ ಮೊದಲೇ ಹೇಳಿದಾಗೆ ಕ್ಯಾರೆಟ್ನ ರಸದಲ್ಲಿ ಮಾತ್ರ ನಾವು ಕ್ಯಾರೆಟ್ ಹಲ್ವಾನ ಮಾಡ್ತಾ ಇರೋದು. ಹಾಗಾದರೆ ಉಳಿದೇ ಇರುವಂಥ ಕ್ಯಾರೆಟ್ ಏನು ಮಾಡೋದು, ವೇಸ್ಟ್ ಆಗಿಬಿಡುತ್ತಾ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಈಗ ಹೆಂಗೂ ಸೆಕೆ ಸ್ಟಾರ್ಟ್ ಆಯಿತು, ಬೇಸಿಗೆ ಸ್ಟಾರ್ಟ್ ಆಯ್ತಲ್ವ, ಮಕ್ಳಿಗಂತೂ ಐಸ್ ಕ್ಯಾಂಡಿ ಬೇಕೇ ಬೇಕು. ಈ ಉಳಿದಿರತಕ್ಕಂಥ ಕ್ಯಾರೆಟ್ನ ಉಪಯೋಗಿಸಿ ನಾವು ಐಸ್ ಕ್ಯಾಂಡಿನ ಮಾಡಿ ಮಕ್ಳಿಗೆ ಕೊಡ್ಬೋದು. ಇದರಲ್ಲಿ ಯಾವುದೇ ರೀತಿ ಕ್ಯಾರೆಟ್ ವೇಸ್ಟ್ ಆಗೋದಿಲ್ಲ. ನೀವಿಲ್ಲಿ ನೋಡ್ಬೋದು, ಕ್ಯಾರೆಟ್ನ ರಸ ನಮಗೆ ಸಿಕ್ಕಿದೆ. ಇದನ್ನು ಒಂದು ಪಾತ್ರೆಗೆ ಅಳತೆ ಮಾಡಿ ಹಾಕೊಳ್ಳೋಣ. ಒಂದು ಪಾತ್ರೆ ತೊಗೊಂಡು ನಾನು ಈ ಒಂದು ಗಾಜಿನ ಬಟ್ಲಿನಲ್ಲಿ ಅಳತೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಬಟ್ಲಿನಲ್ಲಿ 2 ಬಟ್ಲಿನಷ್ಟು ನನಗೆ ಕ್ಯಾರೆಟ್ ರಸ ಸಿಕ್ಕಿದೆ. ಇದಕ್ಕೆ ಒಂದು 3/4 ಬಟ್ಲಿನಷ್ಟು ಬೆಲ್ಲವನ್ನು ನಾನು ತೊಗೊಂಡು ಹಾಕ್ತಾಯಿದ್ದೀನಿ. ಅದಾದಮೇಲೆ 3/4 ಬಟ್ಲಿನಷ್ಟು ಕಾರ್ನ್ಫ್ಲೋರ್ ಎತ್ತಿಟ್ಕೊಂಡಿರ್ತೀನಿ. ಅಷ್ಟರ ಒಳಗಡೆ ನಾವು ಒಂದು ಪ್ಲೇಟಿಗೆ ಒಂದು ತುಪ್ಪನ ಸವರ್ಕೊಳ್ಳೋಣ. ಯಾಕಂದರೆ ಅದು ಹಲ್ವಾ ರೆಡಿ ಆಗುತ್ತಲ್ವ, ಅದಾದಮೇಲೆ ಆ ಒಂದು ಪ್ಲೇಟಿಗೆ ನಾವು ಹಾಕ್ಕೊಳ್ಳೋದು. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ನಾನೊಂದು 3/4 ಬಟ್ಲಿನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ನಲ್ವ, ಅದಕ್ಕೆ ಸ್ವಲ್ಪನೇ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ದೋಸೆ ಹಿಟ್ಟಿನ ಅದಕ್ಕೆ ಬರೋಂಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದು 3/4 ಕಪ್ಪಿನಷ್ಟು ಬೇಕಾಗ್ಬೋದು ಅದಕ್ಕೆ ನೀರು. ಅಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿರೋಣ. ಅದಾದಮೇಲೆ ನಾವು ಯಾವುದೋ ಒಂದು ಪಾತ್ರೆಗೆ ಹಾಕಿದ್ವಲ್ಲ ಕ್ಯಾರೆಟ್ ರಸ ಹಾಗೆ ಬೆಲ್ಲ, ಇದನ್ನು ಕೈ ಬಿಡದ ನೆರೆ ಈ ರೀತಿ ನಾವು ತಿರುಗಿಸ್ತಾ ಇರಬೇಕು. ಈ ಒಂದು ಕ್ಯಾರೆಟ್ ಹಲ್ವಾ ಅಥವಾ ಹಾಲುಬೈ ಏನಿದೆ, ಇದು ಮಾಡಾದ್ಮೇಲೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿತ್ತು. ನನ್ನ ಮಗಳಂತೂ ತುಂಬ ಇಷ್ಟಪಡ್ತಿದ್ಲು. ಹಾಗೆ ನಮ್ಮ ಮನೇಲಿ ಇದ್ದವರಂತೂ ಎಲ್ಲರೂ ತುಂಬ ಇಷ್ಟಪಡ್ತಿದ್ರು. ನೋಡಿ, ಈ ರೀತಿ ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯಮಾಡಿ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ನೀವಿಲ್ಲಿ ನೋಡ್ಬೋದು, ಈ ರೀತಿ ನಾವು ಕೈ ಆಡ್ತಾ ಇರಬೇಕು. ಇದಾದಮೇಲೆ ಇದು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲಿ ಕುದೀತಾ ಇದೆ. ಈ ರೀತಿ ಕುದಿಯುವಾಗ ನಾವು ಈಗಾಗಲೇ ಏನು ಕಾರ್ನ್ಫ್ಲೋರ್ನ ಒಂದು ಮಿಶ್ರಣ ಮಾಡಿ ಇಟ್ಕೊಂಡಿದ್ದಾವಲ್ಲ, ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಸ್ಟವ್ ಊರಿನ ಸ್ವಲ್ಪ ನೀವು ಕಡಿಮೆ ಮಾಡ್ಕೊಳ್ಳಿ. ಫುಲ್ಲು ಕಡಿಮೆ ಮಾಡಿ ಲೋ ಫ್ಲೇಮಲ್ಲಿ ಇರುವಾಗ ಈ ಒಂದು ಕಾರ್ನ್ಫ್ಲೋರ್ ಮಿಶ್ರಣ ಏನಿದೆ, ಈ ಒಂದು ಕಾರ್ನ್ಫ್ಲೋರ್ ಮಿಶ್ರಣನ ಕ್ಯಾರೆಟ್ ರಸಕ್ಕೆ ಹಾಕಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ,
ಉರಿನ ಮಾತ್ರ ನೀವು ಕಡಿಮೆ ಇಟ್ಕೋಬೇಕು. ಯಾಕಂದರೆ ಅದು ಕಾರ್ನ್ಫ್ಲೋರ್ ಹಾಕಿದ ತಕ್ಷಣ ಇಲ್ಲಾಂದರೆ ಗಂಟಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಉರಿನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಅದಾದಮೇಲೆ ಒಂದು ಚಿಟಿಕೆ ಉಪ್ಪನ್ನ ಹಾಕಿ 1-2 ನಿಮಿಷ ತಿರುವಾದ್ಮೇಲೆ ಒಂದು ಚಿಟಿಕೆ ಉಪ್ಪು ಹಾಗೆ ಒಂದು ಚಿಟಿಕೆ ಏಲಕ್ಕಿನ ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೀವು ಬೇಕು ಅಂತ ಅಂದರೆ ಇದ್ರ ಜೊತೆಗೆ ಡ್ರೈ ಫ್ರೂಟ್ಸ್ನೂ ಹಾಕ್ಕೊಳ್ಳಿ. ಬಾದಾಮಿ, ಪಿಸ್ತಾ, ಗೋಡಂಬಿ ಇವೆಲ್ಲನೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ಕೈ ಬಿಡದೇ ರೀತಿ ಇದನ್ನು ತಿರುವುತ್ತಾ ಇರಿ. ಇದಾದಮೇಲೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಮತ್ತೆ ತಿರುಗಿಸ್ತಾ ಇರಿ. ಅದೊಂಥರ ಅಂಟು ನೀವು ಕೈಯಲ್ಲಿ ಮುಟ್ಟಿದ್ರೆ ಒಂದು ಸ್ವಲ್ಪ ಅಂಟು ಥರ ನಿಮಗೆ ಗೊತ್ತಾಗುತ್ತೆ. ಅದು ಅಂಟು ಥರ ಆದಮೇಲೆ ಇದನ್ನು ನಾವು ತುಪ್ಪ ಸರ್ವ್ ಇಟ್ಟಿದ್ವಲ್ಲವ ಪ್ಲೇಟು, ಆ ಪ್ಲೇಟಿಗೆ ಬಿಸಿ ಇರುವಾಗಲೇ ಆ ಪ್ಲೇಟ್ಗೆ ನೀವು ಹಾಕೋಬೇಕಾಗುತ್ತೆ. ಈ ರೀತಿ ಗಟ್ಟಿ ಆದಮೇಲೆ ನಾವು ತುಪ್ಪ ಸರ್ವ್ ಇಟ್ಕೊಂಡಿರುವಂತಹ ಪ್ಲೇಟ್ಗೆ ಹಾಕ್ಕೊಂಡು ಅದನ್ನ ಆರೋಕ್ಕೆ ಬಿಟ್ಕೊಂಡ್ರೆ ಸ್ವಲ್ಪ ಅದು ಗಟ್ಟಿ ಆದಮೇಲೆ ನೀವು ಅದನ್ನ ಪೀಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಇನ್ನು ಐಸ್ ಕ್ಯಾಂಡಿ ಮಾಡೋದು ಹೇಗೆ ಅಂತ ನೋಡೋದಾದರೆ, ನಾವೀಗಾಗಲೇ ಏನು ಹಲ್ವಾ ಮಾಡಿದ್ದೋ ಅದೇ ಒಂದು ಪಾತ್ರೆಗೆ ನಾವು ಉಳಿದಿರುವಂತಹ ಒಂದು ಕ್ಯಾರೆಟ್, ಅದು 1 ಕಪ್ ಸಿಕ್ಕಿದೆ ನಮಗೆ. ಆ 1 ಕಪ್ ಕ್ಯಾರೆಟಿಗೆ 2 ಕಪ್ಪಿನಷ್ಟು ಹಾಲನ್ನ ತಗೊಂಡು ಹಾಕೋಬೇಕು. ಅದರ ಜೊತೆಗೆ 1/4 ಕಪ್ಪಿನಷ್ಟು ಸಕ್ಕರೆನ ತಗೊಂಡು ಹಾಕ್ಕೊಳ್ಳಿ. 1 ಚಿಟಿಕೆ ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡು ಇದನ್ನು ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ. ಸ್ವಲ್ಪ ಕುದ್ದಾದ್ಮೇಲೆ ಆ ಕ್ಯಾರೆಟ್ ಘಮ ಎಲ್ಲ ಹೋಗುತ್ತೆ. ಅದು ಹೋದಾದ್ಮೇಲೆ ಅದು ರೆಡಿಯಾಗಿರುತ್ತೆ. ಅದನ್ನು ನಿಮಗೆ ಯಾವ ಒಂದು ಲೋಟಗಳಿಗೆ ಬೇಕು, ಪ್ಲಾಸ್ಟಿಕ್ಕದಕ್ಕಾದರೂ ಹಾಕ್ಕೊಳ್ಳಿ, ಪೇಪರ್ದಕ್ಕಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಟೀಲ್ ಲೋಟಗಳಿಗೆ ಹಾಕ್ಕೊಂಡು ಫ್ರೀಝರ್ಗೆ ಇಟ್ಟರೆ ಮುಗೀತು. ಒಂದಿನ ಬಿಟ್ಟರೆ ಸಾಕು. ನೀವು ರಾತ್ರಿ ಇಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ಐಸ್ ಕ್ಯಾಂಡಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾವು ಕ್ಯಾರೆಟ್ ಹಲ್ವಾ ಮಾಡಿದಂಥ ಪಾತ್ರೆಗೆ ಹಾಕೋದ್ರಿಂದ ಅದರಲ್ಲಿ ಏನು ತುಪ್ಪ ಉಳ್ಕೊಂಡಿರುತ್ತಲ್ವ, ಆ ತುಪ್ಪನೂ ಇದಕ್ಕೇ ಸೇರಿಕೊಳ್ಳುತ್ತೆ. ಹಾಗೆ ಪಾತ್ರೆನೂ ಅಷ್ಟೇ ಒಂಥರ ಗಟ್ಟಿ ಆದಂಗಾಗಿರುತ್ತೆ. ಅದು ಸಹ ಎಲ್ಲ ಬಿಟ್ಕೊಳ್ಳುತ್ತೆ, ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ಒಂದು ಸತಿ ಕ್ಯಾರೆಟ್ ಹಲ್ವಾ ಹಾಗೆ ಕ್ಯಾರೆಟಲ್ಲಿ ಐಸ್ ಕ್ಯಾಂಡಿನ ಮಾಡ್ಕೊಂಡು ತಿಂದು ನೋಡಿ. ಅದು ಐಸ್ ಕ್ಯಾಂಡಿ ಯಾವ ಥರ ಆಗಿರುತ್ತೆ ಅಂದರೆ ಒಂಥರ ತುರಿ ಥರ ಸಿಗ್ತಾ ಇರುತ್ತೆ ಬಾಯಿಗೆ. ತುಂಬ ಚೆನ್ನಾಗಿರುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗ್ಬೇಡಿ. ಮುಂದೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.